ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ತುಂಬ ದಿನದ ಮೇಲೆ ಒಂದು ವೀಡಿಯೋನ ಹಾಕ್ತಾಯಿದ್ದೀನಿ. ಹೇಗಿದೆ ಅಂತ ವೀಡಿಯೋ ನೋಡಿ, ಪೂರ್ತಿಯಾಗಿ ನೋಡಿ. ಹೊಸಬ್ರು ನೋಡ್ತಾ ಇದ್ದರೆ ವೀಡಿಯೋನ ಪೂರ್ತಿಯಾಗಿ ಸಬ್ಸ್ಕ್ರೈಬರ್ ಮಾಡಿಕೊಂಡು ನೋಡಿ. ಹಾಗೆ ಇವಾಗಲೇ ಸಬ್ಸ್ಕ್ರೈಬರ್ ಆಗಿದ್ದರೆ ಪ್ಲೀಸ್ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಾನು ಇವತ್ತು ಅವಲಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ನೋಡಿ, ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ. ತುಂಬ ಜನ ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ಥರ ಮಾಡ್ತೀನಿ, ಹೇಗಿರುತ್ತೆ ಅಂತ ನೋಡಿ. ನಾನು ಇವಾಗ ಇದಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಬೇಗ ಕಾಯುತ್ತೆ, ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆ ಬೀಜ ಕೂಡ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜನ ಎಣ್ಣೆಲೇ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಕೆಂಪು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರ್ಬೋದು. ಅವಲಕ್ಕಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರಿಗೆ ತುಂಬ ಕಷ್ಟ ಅದು. ಅದಕ್ಕೋಸ್ಕರ ಜೀರಿಗೆನೇ ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾನು ಉಪಯೋಗಿಸ್ತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಸಹ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದು ದೊಡ್ಡ ನೀರುಳ್ಳಿ ಸಹ ಹೆಚ್ಚಿ ಇಟ್ಕೊಂಡಿದ್ದೀನಿ ನಾನು, ಅದನ್ನು ಹಾಕ್ಕೊಳ್ತೀನಿ. ನಾನು ಇದು ಒಂದು ವಾರ ತೆಗೆದಿಟ್ಕೊಳ್ಳೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಕಾಫಿ ಜೊತೆ ಇದನ್ನು ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಹಾಗಾಗಿ ಎಲ್ಲದನ್ನು ಕ್ಲೀನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಇಲ್ಲ ಅಂದರೆ ಹಾಳಾಗುತ್ತೆ. ಅದಕ್ಕೋಸ್ಕರ ನಾನು ಕ್ಲೀನಾಗಿ ಫ್ರೈ ಮಾಡ್ತೀನಿ. ಇದು ಮಾಡೋದಂತೂ ತುಂಬಾ ಈಸಿ, 10 ನಿಮಿಷದಲ್ಲಿ ಮುಗ್ದು ಹೋಗುತ್ತೆ. ಮತ್ತು ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಅವರಿಗೆ ಕಾಫಿ ಅವಲಕ್ಕಿ ಕೂಡ ಕೊಡ್ಬೋದು. ಅವರಿಗೂ ಕೂಡ ಡಿಫ್ರೆಂಟಾಗಿದೆ ಅಂತ, ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ, ಇಷ್ಟ ಆಗುತ್ತೆ. ಹಾಗಾಗಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರುಳ್ಳಿ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಆಗ ತುಂಬಾ ಚೆನ್ನಾಗಿರುತ್ತೆ. ನೀವು ಎಲ್ಲ ಇದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಂದು ಅದರಲ್ಲಿ ಸ್ವಲ್ಪ ಚೇಂಜ್ ಇರ್ಬೋದೇನೋ, ಈ ರೀತಿಯೂ ಒಮ್ಮೆ ಟ್ರೈ ಮಾಡಿ ಅಂತ ವಿಡಿಯೋ ಮಾಡಿ ಹಾಕಬೇಕು ಅನ್ನಿಸ್ತು, ಅದಕ್ಕೆ ಹಾಕ್ತಾಯಿದ್ದೀನಿ. ಹೇಳಬೇಕು ಅಂದರೆ ಈ ವಿಡಿಯೋದು ಐಡಿಯಾನೇ ನನಗೆ ಇರಲಿಲ್ಲ. ನಾನು ಮಕ್ಕಳಿಗೋಸ್ಕರ ಅಂತ ರೆಡಿ ಮಾಡ್ತಾಯಿದ್ದೆ. ಆಗ ನನ್ನ ಮಗಳು ನೆನಪು ಮಾಡಿದ್ಲು, ಅಮ್ಮ ಇದರದ್ದು ಒಂದು ವಿಡಿಯೋ ಮಾಡಿ ಹಾಕು, ನಿನಗೂ ವಿಡಿಯೋ ಆದಂಗೆ ಆಗುತ್ತೆ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಮಾಡಿದೆ. ಇವಾಗ ನೋಡಿ, ನಾನು ಅರಿಶಿನ ಪುಡಿನ ಯೂಸ್ ಮಾಡಿದೆ. ಸ್ವಲ್ಪ ಇಂಗನ್ನು ಸಹ ಹಾಕ್ತೀನಿ. ಜೀರ್ಣ ಕ್ರಿಯೆ ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕೆ ನಾನು ಇಂಗನ್ನು ಹಾಕ್ತೀನಿ. ಮತ್ತು ಇಂಗು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸ್ಮೆಲ್ಲು ತುಂಬಾ ಚೆಂದ. ಅದಕ್ಕೋಸ್ಕರ ನಾನು ಇಂಗನ್ನು ಉಪಯೋಗಿಸ್ತೀನಿ. ನೋಡಿ, ನೀರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ತಾ ಇದೆ. ಇನ್ನೂ ಸ್ವಲ್ಪ ಹೊತ್ತು ಬೆಂದ ಮೇಲೆ ಇದಕ್ಕೆ ನಾನು ಖಾರದ ಪುಡಿನ ಉಪಯೋಗಿಸ್ತೀನಿ. ಹಸಿರು ಮೆಣಸು ಉಪಯೋಗಿಸಲ್ಲ. ಯಾಕೆ ಅಂದರೆ ಅದು ಗ್ಯಾಸ್ಟ್ರಿಕ್ ಸಮಸ್ಯೆ. ನಮ್ಮ ಮನೆಯವರೆಲ್ಲ ಹಸಿರು ಮೆಣಸನ್ನು ಉಪಯೋಗಿಸ್ಕೊಂಡು ತಿನ್ನಲ್ಲ. ಜಿರಿ ಮೆಣಸು ಅಂತ ತೋಟದಲ್ಲೆಲ್ಲ ಸಿಗುತ್ತೆ, ಅದನ್ನು ಉಪಯೋಗಿಸ್ತೀವಿ. ಆದರೆ ಈ ಮಳೆಗಾಲದಲ್ಲಿ ನಮಗೆ ಅದು ಹೆಚ್ಚಾಗಿ ಸಿಗಲ್ಲ. ಅದಕ್ಕೋಸ್ಕರ ನಾನು ಖಾರ ಪುಡಿನ ಉಪಯೋಗಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಉಪಯೋಗಿಸ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನಿಮ್ಮ ಟೇಸ್ಟಿಗೆ ತಕ್ಕಂತೆ. ನಾನು ಸಹ ಸ್ವಲ್ಪ ಉಪ್ಪನ್ನು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ನಾನು ಒಬ್ಬಳೇ ಮನೇಲಿದ್ದರೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಆಗಾಗ ಸ್ವಲ್ಪ ತಿಂತಾಯಿರ್ತೀನಿ. ಖಾರ ಪುಡಿ ನಮ್ಮ ಮನೇಲಿ ತುಂಬಾ ಕಲ್ಲರ್ ಇದೆ, ಹಾಗಾಗಿ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ನಾವೇ ಮೆಣಸಿನಕಾಯಿ ತಂದು ರೆಡಿ ಮಾಡಿ ಅದನ್ನು ಮಿಲ್ಲಿಗೆ ಕೊಟ್ಟು ಮಿಲ್ ಮಾಡಿಸಿ ಪುಡಿನ ಮಾಡಿಟ್ಕೊಳ್ತೀನಿ. ನಾನು ಬೇರೆ ಯಾವುದೇ ಪುಡಿನ ತೊಗೊಳ್ಳಲ್ಲ, ನಾನೇ ಡೈರೆಕ್ಟಾಗಿ ಮಾಡಿಸಿ ಇಟ್ಕೊಳ್ತೀನಿ. ನಮಗೆ ನಾನ್ ವೆಜ್ಗೆ ಎಲ್ಲ ತುಂಬ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಇದು ಚೆನ್ನಾಗಿ ಇವಾಗ ಕುದಿ ಬರ್ತಾಯಿದೆ. ನೀರುಳ್ಳಿ ಸಹ ಕಾಣಿಸ್ತಾ ಇರ್ಬೋದು ನಿಮಗೆ, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲೂ ಹಸಿ ಇರಬಾರ್ದು. ಹಸಿ ಇದ್ದರೆ ಆ ಟೈಮಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಬಟ್ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಅದು ಹಾಳಾಗುತ್ತೆ. ನಾನು ನೋಡಿ ಅವಲಕ್ಕಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ನೋಡಿಬಿಟ್ಟು ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿ, ತೆಳು ಅವಲಕ್ಕಿ, ತುಂಬ ಥರ ಅವಲಕ್ಕಿ ಸಿಗುತ್ತೆ ದಪ್ಪದೆಲ್ಲ. ಇಲ್ಲಿ ಸಿಗೋದು ಈ ಥರ ತೆಳು ಅವಲಕ್ಕಿ. ಅದನ್ನು ಇವಾಗ ಮಿಶ್ರಣ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಾಯಿತು ಅಂತ ನೀವೇ ನೋಡಿ, ನಿಮಗೆ ತುಂಬಾ ಖುಷಿ ಆಗುತ್ತೆ. ಈ ರೀತಿಯೂ ಮಾಡ್ಬೋದಾ, ಇಷ್ಟು ಬೇಗ ಈಸಿಯಾಗಿ ಆಗುತ್ತಲ್ಲ ಅಂತ ಹೇಳಿಬಿಟ್ಟು. ನೀವೆಲ್ಲ ಮಾಡಿರ್ತೀರಿ. ಕೆಲವೊಬ್ಬರು ಬೆಲ್ಲನ ಹಾಕಿ ಮಾಡ್ತಾರೆ, ಕೆಲವೊಬ್ಬರು ಒಗ್ಗರಣೆ ಮಾಡ್ತಾರೆ, ಮೆಣಸು ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು. ನಾನು ಕಾಯಿ ತುರಿ ಎಲ್ಲ ಯೂಸ್ ಮಾಡೋದೇ ಇಲ್ಲ. ಬೇಕಾದರೆ ನೀವು ಬಾದಾಮಿ ಗೋಡಂಬಿ ಎಲ್ಲ ಹಾಕ್ಕೋಬೋದು, ಅದು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನನಗೆ ಇರಲಿಲ್ಲ, ಖಾಲಿಯಾಗಿತ್ತು. ಇದ್ದರೆ ನಾನು ಸಹ ಒಂದೊಂದು ಟೈಮ್ ಹಾಕ್ತೀನಿ, ಮಕ್ಕಳು ತಿಂತಾರಲ್ಲ ಅದಕ್ಕೋಸ್ಕರ. ನೀವು ಅದನ್ನು ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ.
ಎಲ್ಲದೂ ಎಣ್ಣೆಯಲ್ಲಿ ಮಾತ್ರ ಫ್ರೈ ಮಾಡ್ಕೋಬೇಕು. ಮತ್ತು ಕೊಬ್ಬರಿ ಇದ್ದರೆ ಕಟ್ ಮಾಡಿ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಾಗುತ್ತೆ. ನಾನು ಕೊಬ್ಬರಿ ಸಹ ಉಪಯೋಗಿಸ್ತಾ ಇಲ್ಲ. ಕೊಬ್ಬರಿ ಇತ್ತು, ಬಟ್ ನಮ್ಮ ಮನೇಲಿ ಕೊಬ್ಬರಿನ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಉಪಯೋಗಿಸ್ಕೊಳ್ಳಲಿಲ್ಲ. ನಮ್ಮ ಮಾಮಗೆ ಸ್ವಲ್ಪ ಹಲ್ಲೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಅವರು ಅಷ್ಟಾಗಿ ಆ ಥರ ಎಲ್ಲ ಇದ್ದರೆ ತಿನ್ನಲ್ಲ. ಅದಕ್ಕೋಸ್ಕರ ನಾನು ಕೆಲವೊಂದು ಹಾಕಲ್ಲ. ಅವ್ರು ಕಡಲೆ ಬೀಜ ಹಾಕಿದ್ರೇ ತಿನ್ನಲ್ಲ, ಬಟ್ ಸೈಡಲ್ಲೆಲ್ಲ ಎತ್ತಿಟ್ಟಿರ್ತಾರೆ. ಹಾಗಾಗಿ ನಾನು ಇಷ್ಟೇ ಎಲ್ಲ ಹಾಕಿಬಿಟ್ಟು ಮಾಡ್ಕೊಂಡಿದ್ದೀನಿ. ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಆ ತೆಳು ಅವಲಕ್ಕಿಗೆ ಆ ಎಣ್ಣೆ, ಆ ಖಾರದ ಪುಡಿ, ಆ ಅರಿಶಿನದ ಕಲ್ಲರು ಎಲ್ಲ ಸೇರಿಕೊಂಡಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದು ಚಿಕ್ಕ ವಿಡಿಯೋ, ಹಾಗಾಗಿ ಪೂರ್ತಿಯಾಗಿ ನೋಡಿ. ಇವಾಗ ನೋಡಿ ನಾನು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಹುಳಿ ಉಪ್ಪು ಖಾರ ಇದ್ದರೆ ಎಷ್ಟು ಟೇಸ್ಟ್ ಅಲ್ವಾ ತಿನ್ನೋದಕ್ಕೆ. ಹಾಗಾಗಿ ಸ್ವಲ್ಪ ಸಕ್ಕರೆನ ಯೂಸ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಯಾಕೆ ಅಂದರೆ ಬೆಲ್ಲ ಹಾಕ್ಬೋದಿತ್ತು, ಅದು ಒಂಥರ ಅಂಟು ಬರುತ್ತೆ. ಸಕ್ಕರೆ ಆದರೆ ಅದು ಪುಡಿ ಆಗಿರುತ್ತೆ. ಸಕ್ಕರೆ ಹಾಗೆ ಇರುತ್ತೆ, ಕರಗಿರಲ್ಲ. ಆವಾಗ ಅದು ಹಾಳು ಆಗಲ್ಲ, ಸಕ್ಕರೆ ನೀರಾಗಲ್ಲ. ಇವಾಗ ಫುಲ್ ಹಾಗೆ ಇರುತ್ತೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನೋದಕ್ಕೆ ತುಂಬಾ ಚೆಂದ. ಖಾರ, ಹುಳಿ, ಉಪ್ಪು ಎಲ್ಲ ಸೇರಿಕೊಳ್ಳುತ್ತೆ. ತುಂಬ ಟೇಸ್ಟಿ ಆಯಿತು, ತುಂಬ ಚೆನ್ನಾಗೂ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ನನ್ನ ಮಕ್ಕಳಂತೂ ಇದನ್ನು ಮಾಡೋದನ್ನೇ ಕಾಯ್ತಾಯಿದ್ರು. ಅಮ್ಮ ಎಷ್ಟೊತ್ತಿಗೆ ಮಾಡಿಕೊಡ್ತೀಯಾ, ನಾವು ತಿಂತೀವಿ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಬೇಗನೆ ರೆಡಿ ಮಾಡಿದೆ. ನೋಡಿ ರೆಡಿ ಆಗಿದೆ. ಇವಾಗ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ನನ್ನ ಸಣ್ಣ ಮಗಳು ಸಹ ತಿನ್ನೋದಕ್ಕೆ ರೆಡಿ ಆಗ್ತಾಯಿದ್ದಾಳೆ. ನಾನಂತೂ ಇದನ್ನು ತಿಂದುಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ. ನೀವು ಒಮ್ಮೆ ಟ್ರೈ ಮಾಡಿ ಇದರ ಟೇಸ್ಟ್ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ. ನೋಡಿ ನನ್ನ ಮಗಳು ತಿಂದಾಯಿತು, ಕಾಯ್ತಾ ಇದ್ಲು. ಸೂಪರ್ ಇದೆ ಅಂತ ಹೇಳ್ತಾ ಇದ್ದಾಳೆ. ಟೇಬಲ್ ಮೇಲೆ ಇಟ್ಕೊಂಡು ತಿನ್ನು ಅಂದರೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ. ಓಕೆ.